ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾವು ಫೆಬ್ರವರಿ ಮಾಸದ ಫಲಿತಗಳನ್ನು ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೆಯದಾಗಿ ಮೇಷರಾಶಿಯವರಿಗೆ ಯಾವ ರೀತಿಯ ಫಲಗಳಿದೆ ಅಂತ ನಾವು ನೋಡೋಣ. ಈ ಮಾಸದಲ್ಲಿ ನಿಮಗೆ ಮುಖ್ಯವಾಗಿ ಈ ಒಂದು ಸಮಯ ಯಾವ ರೀತಿ ಇರುತ್ತಪ್ಪ ಅಂದರೆ, ಒಂದೊಂದು ಟೈಮಲ್ಲಿ ನೀವು ತುಂಬ ಎನರ್ಜೆಟಿಕ್ ಆಗಿರ್ತೀರ, ತುಂಬ ಎಂಥ್ಯೂಸಿಯಾಸಮ್ ಅಂತಕ್ಕಂಥದ್ದು ನಿಮ್ಮಲ್ಲಿರುತ್ತೆ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಡಲ್ ಆಗಿರ್ತೀರ, ತುಂಬ ಒಂದು ಮೂಡಿ ಆಗಿರ್ತೀರ. ಬಟ್ ಅದು ಏನಕ್ಕೆ ರೀಸನ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲ್ಲ. ಆ ರೀತಿಯಾಗಿ ಒಂದು ಏರುಪೇರಿನ ಮನಸ್ಥಿತಿಯನ್ನು ನೀವು ಹೊಂದಿರ್ತೀರ. ಉದ್ಯೋಗದಲ್ಲಿ ಕೆಲವೊಂದು ಆತಂಕಗಳು, ಜಾಬ್ ಇರುತ್ತೋ ಇಲ್ವೋ, ನೆಕ್ಸ್ಟ್ ನನ್ನೇನಾದರೂ ಲೇ ಆಫ್ ಮಾಡಿಬಿಡ್ತಾರ, ಆ ಥರ ಒಂದು ಆತಂಕಗಳಿರುತ್ತೆ. ಮತ್ತು ಹಣಕಾಸಿನ ಒಂದು ನೀತಿಯನ್ನು ನಾವು ನೋಡೋದಾದರೆ ಕೆಲವೊಂದು ಟೈಮಲ್ಲಿ ಹಣ ಬರುತ್ತೆ, ಬಂದರೂ ಕೂಡ ಆದಷ್ಟು ಬೇಗ ಅದು ಖರ್ಚಾಗ್ಬಿಡುತ್ತೆ. ಬಟ್ ಏನಕ್ಕೆ ಖರ್ಚಾಗುತ್ತೆ ಅಂತಲೂ ಕೂಡ ನಿಮಗೆ ಒಂದು ಅಂದಾಜು ಸಿಗೋದಿಲ್ಲ. ಆ ರೀತಿ ಕೆಲವೊಂದು ಪರಿಸ್ಥಿತಿಗಳು ನೀವು ಎದುರಿಸ್ತೀರಾ. ಮೇಷರಾಶಿಯ ಅಧಿಪತಿ ಬಂದು ಕುಜನಾಗಿರ್ತಾನೆ. ಈ ರಾಶಿಯು ಒಂದು ಅಗ್ನಿತತ್ವ ರಾಶಿಯಾಗಿರೋದ್ರಿಂದ ಈ ಒಂದು ಮಾಸದಲ್ಲಿ ಮುಖ್ಯವಾಗಿ ನಿಮ್ಮ ಒಂದು ಫೈರ್ ಏನಿರುತ್ತೋ ಅದನ್ನು ಒಂದು ಕರೆಕ್ಟಾಗಿರುವಂಥ ದಾರಿನೇ ನಡ್ಕೊಂಡು ಹೋದರೆ ನಿಮ್ಮ ಲೈಫ್ ಅಂತಕ್ಕಂಥದ್ದು ತುಂಬ ಎತ್ತರಕ್ಕೆ ತಗೊಂಡೋಗುತ್ತೆ ನಿಮ್ಮನ್ನು. ಅದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು, ಅದನ್ನು ಯಾವ ರೀತಿ ರೈಟ್ ವೇನಲ್ಲಿ ಹೋಗಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಒಂದು ಮಾಸದಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಅವಕಾಶಗಳು ನೀವು ಹುಡುಕ್ತಾ ಇದ್ದರೆ ಅಂತಹ ಅವಕಾಶಗಳು ನಿಮ್ಮ ಮುಂದೆ ಬರ್ತವೆ. ಅದು ಉದ್ಯೋಗಾವಕಾಶಗಳಾಗಿರ್ಬೋದು, ಅಥವಾ ನೀವು ಇರುವಂತಹ ಜಾಬನ್ನು ಬದಲಾವಣೆ ಮಾಡ್ಬೋದಾಗಿರ್ಬೋದು, ಅಥವಾ ಉದ್ಯೋಗಗಳನ್ನು ಹುಡುಕ್ತಾ ಇರುವಂಥ ವ್ಯಕ್ತಿಗಳಿಗೆ ಒಳ್ಳೆಯ ಅವಕಾಶಗಳು ಅಂತಕ್ಕಂಥವು ಬರುತ್ತೆ. ಎಲ್ಲವೂ ಕೂಡ ನೀವು ಅಂದುಕೊಂಡಂತೆಯೇ ನಡೆಯುತ್ತಾ ಒಂದು ಕಾಲ ಅಂದರೆ ಈ ಒಂದು ಫೆಬ್ರವರಿ ಮಾಸ ಆಗಿರುತ್ತೆ. ನಿಮ್ಮ ಸ್ನೇಹಿತರು ಕೂಡ ಅಷ್ಟೇ, ನೀವು ಮಾಡುವಂಥ ಕೆಲಸಗಳಿಗೆ ಅವರು ಕೈಲಾದರುವಂತಹ ಸಹಾಯವನ್ನು ಮಾಡ್ತಾರೆ ಮತ್ತು ಒಳ್ಳೆಯ ಮಾರ್ಗದರ್ಶನವನ್ನು ಕೊಡ್ತಾರೆ ನಿಮಗೆ. ನೀವು ಈ ಮಾರ್ಗದರ್ಶನವನ್ನು ತಗೊಂಡು ನಿಮ್ಮ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋದು ತುಂಬ ನಿಮ್ಮ ಒಂದು ಕೆಲಸ ಇನ್ನೂ ಸುಲಭವಾಗಲಿಕ್ಕೆ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಆದ್ದರಿಂದ ಅವರು ಯಾರೇ ಒಂದು ಸಜೆಷನ್ ಕೊಟ್ಟರೆ ಖಂಡಿತವಾಗಿ ತಗೊಳ್ಳಿ, ಅದರಿಂದ ನಿಮಗೇನು ಸಮಸ್ಯೆ ಆಗುವುದಿಲ್ಲ. ಸಮಾಜದಲ್ಲಿ ನಿಮಗೆ ಅಂತಕ್ಕಂಥ ಒಂದು ಗೌರವ ಜಾಸ್ತಿ ಆಗುತ್ತೆ, ಒಂದು ಮರ್ಯಾದೆ ಜಾಸ್ತಿ ಆಗುತ್ತೆ, ಒಳ್ಳೆಯ ಒಂದು ಹೆಸರು ಅಂತಕ್ಕಂಥದ್ದು ಒಂದು ಸಮಾಜದಲ್ಲಿ ಕೇಳ್ತಾ ಇರುತ್ತೆ. ನೀವು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ರೂ ಕೂಡ ಆ ಒಂದು ಕಾರ್ಯವು ಯಾವುದೇ ರೀತಿಯಾದಂತಹ ವಿಘ್ನಗಳಿಲ್ಲದೆ ಅಥವಾ ಯಾವುದೇ ರೀತಿ ವಿಳಂಬವಿಲ್ಲದೆ ಆ ಕೆಲಸ ಸುಸೂತ್ರವಾಗಿ ಸಂಪೂರ್ಣಗೊಳಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಾ. ಯಾವುದಾದ್ರೂ ಒಂದು ಕೆಲಸವನ್ನು ಕೈ ಹಾಕಿರ್ತೀರ, ಆ ಕೆಲಸ ನಿಮ್ಮ ಕೈಲಿ ಆಗಲ್ಲ ಅಂತ ಬಿಟ್ಟಿರ್ತೀರ. ಆ ಒಂದು ಅರ್ಧಕ್ಕೆ ಬಿಟ್ಟಂಥ ಕೆಲಸವನ್ನು ಕೂಡ ನೀವು ಈ ಸಮಯದಲ್ಲಿ ಕೈ ಎತ್ಕೊಂಡ್ರೆ ಅದು ಸಂಪೂರ್ಣವಾಗಿ ಮಾಡೋದರಲ್ಲಿ ನೀವು ಯಶಸ್ವಿ ಆಗ್ತೀರಾ. ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳನ್ನು ನೀವು ಅನುಭವಿಸೋದಿಲ್ಲ. ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ರೀತಿ ಇರುತ್ತಪ್ಪ ಅಂತ ನೋಡೋದಾದರೆ, ಸ್ವಲ್ಪ ಒಂದು ಆಫೀಸಲ್ಲಿ ಪ್ರೆಷರ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ನಿಮ್ಮದಲ್ಲದಂತಹ ಕೆಲಸಗಳನ್ನು ಕೂಡ ನೀವು ಮಾಡುವಂಥ ಸಂದರ್ಭಗಳು ಎದುರಾಗಬಹುದು. ಅಂದರೆ ನಾನು ಯಾಕೆ ಮಾಡಬೇಕು, ಇದು ನನ್ನ ಕೆಲಸ ಅಲ್ವಲ್ಲ ಅಂತ ನೀವು ದಯವಿಟ್ಟು ಸುಮ್ಮನಾಗಕ್ಕೆ ಹೋಗಬೇಡಿ. ಈ ಕೆಲಸವನ್ನು ನೀವು ಮಾಡುವುದರಿಂದ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈ ಒಂದು ಮಾಡುವಂಥ ಕೆಲಸ ಇದು ನಿಮ್ಮ ಒಂದು ಮುಂದೆ ಪ್ರಮೋಷನ್ಸ್ಗಳು ಬರುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಯಾವ ವ್ಯಕ್ತಿ ಆಗಲಿ, ನಿಮ್ಮ ಮೇಲಧಿಕಾರಿ ಆಗಲಿ ಒಂದು ಜವಾಬ್ದಾರಿನ ವಹಿಸಿದ್ದಾರೆ ಅಂತಂದರೆ ಅದನ್ನು ಯಾವುದೇ ರೀತಿಯ ಎದುರು ಮಾತಾಡ್ದಲ್ಲಿ ನೀವು ಅದನ್ನು ತಗೊಂಡು ನೀವು ಜವಾಬ್ದಾರಿನ ಮುಗಿಸಿ. ಅದು ನಿಮ್ಮದಲ್ಲದ ಕೆಲಸವಾಗಿದ್ದರೂ ಕೂಡ ತಗೊಳ್ಳಿ. ಅದರಿಂದ ನಿಮ್ಮ ಮೇಲಧಿಕಾರಿಗಳು ನೀವು ಮಾಡುವಂಥ ಕೆಲಸವನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದರಿಂದ ಅವರ ಪ್ರಶಂಸೆಗೆ ಒಳಗಾಗ್ತೀರಾ. ಅದು ಅಲ್ಲದೆ ನೆಕ್ಸ್ಟ್ ನಿಮ್ಮ ಪ್ರಮೋಷನ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರಲಿಕ್ಕೂ ಕೂಡ ಇದು ಕಾರಣ ಆಗುತ್ತೆ. ಇನ್ನು ಯಾರಾದರೂ ಹಿರಿಯರ ಜೊತೆ ನೀವೇನಾದರೂ ಮಾತಾಡುವಾಗ ದಯವಿಟ್ಟು ಸ್ವಲ್ಪ ವಿಧೇಯತೆಯಿಂದ ಮಾತಾಡಿ. ಯಾಕೆಂದರೆ ಅವರು ನಿಮಗಿಂತ ದೊಡ್ಡವರಾಗಿರ್ತಾರೆ. ರೆಸ್ಪೆಕ್ಟ್ ಅಂತಕ್ಕಂಥದ್ದು ತುಂಬ ಮುಖ್ಯವಾಗಿರುತ್ತೆ ಈ ಒಂದು ಮಾಸದಲ್ಲಿ. ಓವರ್ ಕಾನ್ಫಿಡೆನ್ಸ್ ಮಾತುಗಳು ಏನಾಗುತ್ತೆ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಅವರನ್ನು ಒಂದು ಇರುಸು ಮುರುಸು ಆಗುವಂತಹ ಸಂದರ್ಭಗಳು ಎದುರಾಗ್ಬೋದು. ಆದ್ದರಿಂದ ನೀವು ಆಡುವಂಥ ಮಾತುಗಳ ಮೇಲೆ, ಅದರಲ್ಲೂ ಕೂಡ ಹಿರಿಯರ ಜೊತೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಈ ಒಂದು ಮಾಸದಲ್ಲಿ ನೀವೇನಾದರೂ ಇರುವಂತಹ ಜಾಬನ್ನು ಬದಲಾವಣೆ ಮಾಡಬೇಕು ಅಂದರೆ ಸ್ವಲ್ಪ ಕನ್ಫ್ಯೂಷನಲ್ಲಿರ್ತೀರ ನೀವು. ಅಂದರೆ ಕೆಲಸ ಒಂದು ಚೇಂಜ್ ಮಾಡಿದ್ರೆ ನೆಕ್ಸ್ಟ್ ಅದು ಹೇಗಿರುತ್ತೋ ಏನೋ, ಅಥವಾ ಈ ಕೆಲಸ ಬಿಟ್ಟರೆ ನೆಕ್ಸ್ಟ್ ಆ ಕೆಲಸದಲ್ಲಿ ನೀನು ಸಕ್ಸಸ್ ಆಗ್ತಿರೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ ಈ ಮಾಸದಲ್ಲಿ.
ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ನಿಮ್ಮ ಹತ್ರ ಯಾವುದೋ ಒಂದು ಐಡಿಯಾ ಇದೆ, ಅದನ್ನು ನೀವು ಕಾರ್ಯರೂಪಕ್ಕೆ ತರಬೇಕು ಅಂತಂದರೆ ನಿಮ್ಮ ಒಂದು ಹಳೆಯ ಒಂದು ಸ್ನೇಹಿತರಾಗಿರ್ಬೋದು ಅಥವಾ ಹಳೆಯ ಕಲೀಗ್ಸ್ ಆಗಿರ್ಬೋದು, ಅವ್ರು ಏನಾದರೂ ಸ್ವಲ್ಪ ಗೈಡೆನ್ಸ್ನ ಕೊಟ್ಟರೆ, ಈ ರೀತಿ ಮಾಡು ಈ ಥರ ಅಂತಲೇ ಒಂದು ಸಜೆಷನ್ನ ಕೊಟ್ಟರೆ ಅದನ್ನು ತಗೊಳ್ಳೋದ್ರಿಂದ ನಿಮ್ಮ ಮುಂದಿನ ಒಂದು ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಸ್ವಲ್ಪ ನಿಮಗೆ ಒಂದು ಐಡಿಯಾ ಅಂತಕ್ಕಂಥದ್ದನ್ನು ಕೊಡ್ತಾ ಇರ್ತಾರೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಏನಪ್ಪ ಆಗುತ್ತೆ ಅಂದರೆ ಸ್ವಲ್ಪ ಕ್ಲಾಶಸ್ಗಳಾಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ನಿಮ್ಮ ಈಗೋವನ್ನು ಸೈಡಿಗೆ ಇಟ್ಬಿಟ್ಟು ಮಾತಾಡಿ. ಯಾಕೆಂದರೆ ನಿಮ್ಮಲ್ಲಿ ಎಷ್ಟಿರುತ್ತೋ ಅದೇ ರೀತಿ ಅಪೋಸಿಟ್ ವ್ಯಕ್ತಿಗಳಲ್ಲೂ ಕೂಡ ನಾವು ಕಾಣಿಸ್ತೀವಿ. ಆದ್ದರಿಂದ ನಿಮ್ಮ ಒಂದು ಮಾತುಗಳೇನಿರ್ತವೋ ಆ ಈಗೋಯಿಸ್ಟಿಕ್ ಮಾತುಗಳನ್ನು ದಯವಿಟ್ಟು ಆಡೋಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮಿಬ್ಬರ ಸಂಬಂಧದಲ್ಲಿ ಒಂದು ಬಿರುಕು ಕಾಣಿಸುತ್ತೆ. ಈ ಮಾಸದಲ್ಲಿ ಹಣಕಾಸಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ನೀವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಆದರೆ ಬಂದಿರುವ ಹಣವನ್ನು ನೀವು ಯಾವ ರೀತಿ ಸೇವ್ ಮಾಡ್ಕೊಳ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಿಮಗೆ ಬಂದಿರತಕ್ಕಂಥ ಹಣ ಅಂತಕ್ಕಂಥದ್ದು ಈ ಮಾಸದಲ್ಲಿ ನಿಮಗೆ ಗೊತ್ತೇ ಆಗೋದಿಲ್ಲ, ಅದು ಆ ರೀತಿ ಖರ್ಚಾಗೋಗುತ್ತೆ. ಏನಾದ್ರು ಒಂದು ವಸ್ತುಗಳನ್ನ ಮನೆ ತೊಗೊಂಡು ಬರೋದಾಗಿರ್ಬೋದು, ಇಲ್ಲ ಹೊರಗಡೆ ಟ್ರಿಪ್ ಹೋಗೋದಾಗಿರ್ಬೋದು, ಈ ರೀತಿ ನಿಮಗೆ ಅದು ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಒಂದು ಬಾರಿ ಯೋಚನೆ ಮಾಡಿ ನೀವು ಖರ್ಚುಗಳನ್ನು ಮಾಡುವುದಾಗುತ್ತೆ. ಆದಷ್ಟು ಸ್ವಲ್ಪ ಉಳಿತಾಯದ ಕಡೆ ಗಮನಹರಿಸೋದು ತುಂಬ ಒಳ್ಳೆಯ ವಿಚಾರ ಆಗಿರುತ್ತೆ. ಏಕೆಂದರೆ ಬಂದಿರತಕ್ಕಂಥ ಹಣ ಹಾಗೆ ಖರ್ಚಾದರೆ ಅದರಿಂದ ಏನೂ ಯೂಸ್ ಆಗೋದಿಲ್ಲ. ಮುಂದೆ ನಾವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು ತುಂಬ ಅವಶ್ಯಕವಾಗಿರುತ್ತೆ. ಇನ್ನು ಈ ಮೇಷರಾಶಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರಪ್ಪ ನೋಡೋದಾದರೆ, ನಾವು ತುಂಬ ಎನರ್ಜೆಟಿಕ್ ಆಗಿರ್ತೀರ ವಿದ್ಯಾರ್ಥಿಗಳು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಆದರೆ ಸ್ವಲ್ಪ ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ಈ ಒಂದು ಮಾಸದಲ್ಲಿ. ಸ್ವಲ್ಪ ಲೇಟಾಗಿ ಎದ್ದೇಳೋಣ ಆಮೇಲೆ ಓದ್ಕೊಂಡ್ರೆ ಆಯಿತು ಅನ್ನೋ ಒಂದು ಲೇಸಿನೆಸ್ನ ದಯವಿಟ್ಟು ನೀವು ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ಓದಿನ ಕಡೆಗೆ ಗಮನ ಹರಿಸಿ. ಯಾಕೆಂದರೆ ಇನ್ನೇನು ಪರೀಕ್ಷೆಗಳು ಪ್ರಾರಂಭವಾಗುವಂತಹ ಕಾಲ. ಸ್ವಲ್ಪ ಆದಷ್ಟು ಬೆಳಗ್ಗೆ ಬೇಗ ಎದ್ದು ನೀವು ಮುಂಜಾನೆ ಟೈಮಲ್ಲಿ ಓದೋದು ತುಂಬ ಒಳ್ಳೆಯದಿರುತ್ತೆ. ಚಳಿ ಇದೆ ಬಿಡು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅನ್ನೋ ಒಂದು ಲೇಸಿನೆಸ್ಸು ಬೇಡ. ಯಾಕೆಂದರೆ ನಿಮಗೆ ಈ ಒಂದು ಅವಧಿಯಲ್ಲಿ ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ತುಂಬ ಅವಶ್ಯಕವಾಗಿರುತ್ತೆ. ಇನ್ನು ಈ ಒಂದು ಮಾಸದಲ್ಲಿರ್ತಕ್ಕಂಥ ಮೇಷರಾಶಿಯ ಪ್ರೇಮಿಗಳಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಸ್ವಲ್ಪ ಈ ಫ್ಯಾಷನ್ ಕಡೆಗೆ ಹೆಚ್ಚಿನ ಗಮನ ಹರಿಸ್ತೀರ ನೀವು. ಮತ್ತು ತುಂಬ ತಾಳ್ಮೆ ಕಡಿಮೆ ಇರುತ್ತೆ. ಬೇಗ ನೀವು ಜಗಳ ಆಡ್ಕೊಂಡ್ಬಿಡ್ತೀರ, ಬೇಗ ಕೋಪ ಮಾಡ್ಕೊಂಡ್ಬಿಡ್ತೀರ. ಆಮೇಲೆ ಅಯ್ಯೋ ನಾನು ಆ ಥರ ಮಾತಾಡಬಾರ್ದಿತ್ತು ಅಂತ ತುಂಬ ಫೀಲ್ ಆಗ್ತೀರ. ಅದಕ್ಕೆ ಸ್ವಲ್ಪ ಪೇಷನ್ಸನ್ನು ಇಟ್ಕೊಳ್ಳಿ. ಸ್ವಲ್ಪ ತಾಳ್ಮೆ ಅಂತಕ್ಕಂಥದ್ದಿದ್ದರೆ ನಿಮ್ಮಿಬ್ಬರ ಮಧ್ಯೆ ಆಗುವಂಥ ಜಗಳಗಳನ್ನು ನೀವು ತಪ್ಪಿಸ್ಬೋದಾಗುತ್ತೆ. ಸ್ವಲ್ಪ ಒಂದು ಮಾತನಾಡೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಒಂದು ದೊಡ್ಡ ಜಗಳಗಳನ್ನೇ ಆಗುವಂಥ ಸಾಧ್ಯತೆ ಇದೆ. ದಯವಿಟ್ಟು ಸ್ವಲ್ಪ ಮಾತನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನು ಕುಟುಂಬದಲ್ಲಿ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ನೀವೇ ಒಂದು ಮುಖ್ಯವಾದ ವ್ಯಕ್ತಿಯಾಗಿರ್ತೀರ. ನಿಮ್ಮ ಕುಟುಂಬದಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ನೀವೇ ನಿಭಾಯಿಸಬೇಕಾಗಿರುತ್ತೆ. ಆ ರೀತಿಯಾದಂಥ ಒಂದು ರೆಸ್ಪಾನ್ಸಿಬಿಲಿಟಿನ ಹೊಂದಿರ್ತೀರ. ಇನ್ನು ನಿಮ್ಮ ತಂದೆ ತಾಯಿಯ ಆರೋಗ್ಯದ ಮೇಲೆ ಸ್ವಲ್ಪ ಗಮನವನ್ನು ಹರಿಸಿ. ಯಾಕೆಂದರೆ ಈ ಒಂದು ಮಾಸದಲ್ಲಿ ಸ್ವಲ್ಪ ನಿಮ್ಮ ತಂದೆ ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳು ಕಾಣಿಸ್ತಾ ಇದೆ. ಅವರನ್ನು ಸ್ವಲ್ಪ ಹಾಸ್ಪಿಟ್ಲಲ್ಲಿ ಸೇರಿಸೋದಾಗಿರ್ಬೋದು ಅಥವಾ ತುಂಬ ಕೇರ್ ಮಾಡಿ ಒಳ್ಳೆಯ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವರ ಆರೋಗ್ಯದ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಮಾಸದಲ್ಲಿ. ಈ ಒಂದು ಮಾಸದಲ್ಲಿ ದಯವಿಟ್ಟು ನೀವು ಓವರ್ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಓವರ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಬೇಡವೇ ಬೇಡ ಈ ಮಾಸದಲ್ಲಿ. ಇವೆರಡೂ ಕೂಡ ತುಂಬ ಡೇಂಜರ್ ಆಗಿರುತ್ತೆ ನಿಮಗೆ ಈ ಒಂದು ಮಾಸದಲ್ಲಿ ಕೆಲವೊಂದು ಶುಭಾರಂಭಗಳು ನಿಮ್ಮ ಮನೆಯಲ್ಲಿ ಪ್ರಾರಂಭವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಿಮ್ಮ ಕುಟುಂಬದಲ್ಲಿ ಒಂದು ಸಂತೋಷಕರವಾದಂತಹ ವಾತಾವರಣ ಇರುವಂಥದ್ದು, ಬಂಧು ಬಾಂಧವರು ನಿಮ್ಮ ಮನೆಗೆ ಬರುವಂಥದ್ದಾಗಿರಬಹುದು, ಮನೆಯಲ್ಲಿ ಒಂದು ಸಂಭ್ರಮ ಸಡಗರದ ವಾತಾವರಣ ಅಂತಕ್ಕಂಥದ್ದು ಸೃಷ್ಟಿಯಾಗುತ್ತೆ. ಇನ್ನು ನಿಮ್ಮ ಗಂಡ ಹೆಂಡತಿರ ಸಂಬಂಧದಲ್ಲಿ ಸ್ವಲ್ಪ ನೋಡೋದಾದರೆ ಏನಾಗುತ್ತೆ ಅಂದರೆ, ನಿಮ್ಮ ಆಫೀಸ್ ಪ್ರೆಷರ್ನೆಲ್ಲ ತೊಗೊಂಡು ಬಂದು ದಯವಿಟ್ಟು ನಿಮ್ಮ ಹೆಂಡತಿಯ ಮೇಲೆ ಅದನ್ನು ಫ್ರಸ್ಟ್ರೇಷನ್ ಹಾಕೋಕ್ಕೆ ಹೋಗಬೇಡಿ. ಆಫೀಸ್ ಏನೇ ಕೆಲಸ ಇದ್ದರೂ ಅಲ್ಲೇ ಅದನ್ನು ಇಟ್ಬಿಟ್ಟು ಮನೆಗೆ ಬರಬೇಕಾಗುತ್ತೆ. ಏಕೆಂದರೆ ಅಲ್ಲೆಲ್ಲ ತಗೊಂಬಂದು ಪ್ರೆಷರ್ನ ನಿಮ್ಮ ಹೆಂಡತಿ ಮೇಲೆ ಹಾಕ್ಬಿಟ್ಟು ನಿಮ್ಮಿಬ್ಬರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಆದ್ದರಿಂದ ಸ್ವಲ್ಪ ಮಾತುಗಳ ಮೇಲೆ ಗಮನ ಇಟ್ಕೊಳ್ಳಿ. ಆದ್ದರಿಂದ ನಿಮ್ಮ ಹೆಂಡತಿನೇ ನಿಮ್ಮನ್ನು ಆದಷ್ಟು ಅರ್ಥ ಮಾಡ್ಕೊಳ್ತಾರೆ. ಮತ್ತು ಅದನ್ನು ಅವರು ಕ್ಯಾರಿ ಮಾಡೋದಿಲ್ಲ, ಅದನ್ನು ಅಲ್ಲಿಗೆ ಬಿಟ್ಟು ಹೋಗ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಇಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ ಈ ಒಂದು ಮಾಸದಲ್ಲಿ. ನಿಮ್ಮ ಒಂದು ಈಗೋನ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಇದು ನಿಮ್ಮ ಕುಟುಂಬ, ಇದು ನಿಮ್ಮ ಹೆಂಡತಿ ಅಂತ ನೀವು ಯೋಚನೆ ಮಾಡಬೇಕಾಗುತ್ತೆ. ಮತ್ತು ಮಕ್ಕಳ ಬಗ್ಗೆ ನೀವೇನಾದ್ರು ಸಂತಾನದ ಬಗ್ಗೆ ಯೋಚನೆ ಮಾಡೋದಾದರೆ ಅದನ್ನು ಪ್ಲ್ಯಾನ್ ಮಾಡ್ಬೋದು, ತೊಂದರೆ ಇಲ್ಲ ಈ ಒಂದು ಮಾಸದಲ್ಲಿ. ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡೋದಾದರೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ರೀತಿಯಾದಂತಹ ಉತ್ತಮವಾಗಿ ಇರುತ್ತೆ. ಆದರೆ ಸ್ವಲ್ಪ ನಿಮ್ಮ ಮೈಂಡ್ ಅವಾಗ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ. ಸ್ವಲ್ಪ ವಾಕಿಂಗ್ ಮಾಡೋದಾಗಿರ್ಬೋದು, ಎಕ್ಸಸೈಸ್ಗಳು ಮಾಡೋದು, ಮೆಡಿಟೇಷನ್, ಯೋಗ ಮಾಡೋದು, ಇದರಿಂದ ನಿಮ್ಮ ಮೈಂಡು ಸ್ವಲ್ಪ ರಿಲೀಫ್ ಆಗುತ್ತೆ. ನಿಮ್ಮ ಒಂದು ಏನಿದು ಒತ್ತಡ ಇದೆಯೋ ಅದನ್ನು ನೀವು ಯೋಗದ ಮೂಲಕ, ಮೆಡಿಟೇಷನ್ ಮೂಲಕ ನೀವು ಆದಷ್ಟು ಅದನ್ನು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಮಾನಸಿಕ ಆರೋಗ್ಯ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಈ ಒಂದು ಮಾಸದಲ್ಲಿ.
ನೀವು ಆದಷ್ಟು ಈ ಒಂದು ಮಾಸದಲ್ಲಿ ಹೊರಗಡೆ ತಿನ್ನುವಂಥ ಫುಡ್ಡನ್ನು ದಯವಿಟ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಜಂಕ್ ಫುಡ್ಡು ಈ ರೀತಿಯಾಗಿ ಇವನ್ನ ನೀವು ತಿನ್ನೋದ್ರಿಂದ ನಿಮ್ಮ ಒಂದು ಆರೋಗ್ಯ ಹದಗೆಡುವಂಥ ಸಾಧ್ಯತೆ ಇದೆ. ಆದ್ದರಿಂದ ದಯವಿಟ್ಟು ಮನೆಯಲ್ಲಿ ಊಟವನ್ನು ಮಾಡುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೀವು ಆದಷ್ಟು ಹೋಟೆಲ್ ಫುಡ್ಡನ್ನು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಜಂಕ್ ಫುಡ್ ಆಗಿರ್ಬೋದು ಅಥವಾ ನೀವು ತಿನ್ನುವಂತಹ ಹೊರಗಡೆ ಫುಡ್ಡಿಂದ ಏನಾಗುತ್ತೆ ಅಂದರೆ ನಿಮ್ಮ ಆರೋಗ್ಯದ ಮೇಲೆ ಅದು ಕೆಟ್ಟ ಪರಿಣಾಮವನ್ನು ಬೀರಬಹುದು. ಒಂದು ತಿಂಗಳು ನೀವೇನು ಮಾಡಬೇಕು ಅಂತಂದರೆ ತುಂಬ ಬೇಗ ಡಿಸಿಷನ್ನ ತೊಗೊಳಕ್ಕೆ ಹೋಗಬೇಡಿ. ಸ್ವಲ್ಪ ಟೈಮ್ ತೊಗೊಳ್ಳಿ, ಯೋಚನೆ ಮಾಡಿ ಆಮೇಲೆ ಡಿಸಿಷನ್ ತೊಗೊಳ್ಳಿ. ಅವಸರದಲ್ಲಿ ಯಾವುದೇ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ ನೀವು. ಪರಿಹಾರಗಳೇನಪ್ಪ ಅಂತ ನಾವು ನೋಡೋದಾದರೆ ಪ್ರತಿ ಮಂಗಳವಾರ ಆದಷ್ಟು ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ದೇವರಿಗೆ ಕೆಂಪು ಪುಷ್ಪವನ್ನು ಅರ್ಪಿಸುವುದು ತುಂಬ ಒಳ್ಳೆಯ ಒಂದು ನಿಮಗೆ ಫಲಗಳನ್ನು ಕೊಡುತ್ತೆ. ಮತ್ತು ಈ ಒಂದು ಮಾಸದಲ್ಲಿ ನಿಮಗೆ ಕೆಲವೊಂದು ವ್ಯಕ್ತಿಗಳು ತುಂಬ ಚೆನ್ನಾಗಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಅದು ನಿಮ್ಮ ಸ್ನೇಹಿತರಾಗ್ಬೋದು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು. ಈ ರೀತಿಯಾಗಿ ಅಂತಹ ವ್ಯಕ್ತಿಗಳಿಂದ ನಿಮಗೆ ಉತ್ತಮ ಮಾರ್ಗದರ್ಶನ ಅಂತಕ್ಕಂಥದ್ದು ಸಿಗುತ್ತೆ. ಅಂತಹ ವ್ಯಕ್ತಿಗಳ ಸಂಬಂಧವನ್ನು ನೀವು ಕಡಿಮೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅವ್ರ ಜೊತೆ ತುಂಬ ಚೆನ್ನಾಗಿರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.